ಇದೆ, ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 8वीं कक्षा हिंदी ಇದೆ. 8ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 7 ಅಂತ ಇದೆ, ಕಲಿಕಾ ಫಲ 7. ಗತಿವಿಧಿ 3 और 4 के उत्तर. ಸೊ ಚಟುವಟಿಕೆ 3 ಇದೆ, 4 ಇದೆ ಮತ್ತು ಮೌಲ್ಯಮಾಪನ ಚಟುವಟಿಕೆ ಉತ್ತರಗಳ ಸಹಿತ ಏನು ಮಾಡಿದಾವೆ ಇದೇ ವಿಡಿಯೋದಲ್ಲಿ ತಂದಿದ್ದೀನಿ. ಅಂದರೆ ಇದು 7ನೇ ಕಲಿಕಾ ಫಲದ ಕಡೆಯ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಎಲ್ಲ ಏನು ಮಾಡಿದ್ದೇವಪ್ಪ ಅಂದರೆ ಚಟುವಟಿಕೆ 3, 4 ಮತ್ತು ಮೌಲ್ಯಮಾಪನದ ಪ್ರಶ್ನೆಗಳು ಏನಿದಾವಲ್ಲ ಚಟುವಟಿಕೆಗಳಲ್ಲಿ, ಸೊ ಅವೆಲ್ಲ ಉತ್ತರಗಳನ್ನು ತಂದಿದ್ದೀವಿ. ಈ ಹಿಂದಿನ ಭಾಗದ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮಗೆ 8वीं कक्षा ಹಿಂದಿ ಅಂದರೆ 8ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕನ್ನು ಹೆಚ್ಚು ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಶುರು ಮಾಡೋಣ. ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿ ಹಿಂದಿ ಕಲಿಕಾ ಫಲ 7ರಲ್ಲಿ ಚಟುವಟಿಕೆ 3, 4 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ವಿದ್ಯಾರ್ಥಿಗಳೇ, ತಾವೀಗಾಗಲೇ ಕಲಿಕಾ ಫಲ 7ನ ಪರಿಚಯವನ್ನು ಹೊಂದಿದ್ದೀರಿ. तरह तरह की रचनाओं को पढ़कर संदर्भानुसार चर्चा करेंगे. ವಿವಿಧ ಗದ್ಯ ಸಾಹಿತ್ಯದ ಪ್ರಕಾರಗಳನ್ನು ತಾವೇನು ಮಾಡ್ತೀರಿ, ಓದುತ್ತೀರಿ, ಸಂದರ್ಭೋಚಿತವಾಗಿ ಚರ್ಚೆ ಮಾಡತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3 ಚಟುವಟಿಕೆ 3 ಕವಿತಾ ಉಡಿ ಪತಂಗ್ ಅಂತ ಇದೆ. ಸೊ ಏನಾಗದಪ್ಪ ಅಂದರೆ ಇಲ್ಲಿ ಒಂದು ಹಾಡಿದೆ, ಅದರ ಶೀರ್ಷಿಕೆ ಬಂದ್ಬಿಟ್ಟು ಉಡಿ ಪತಂಗ್ ಅಂತಕ್ಕಂಥದ್ದು. ನೋಡಿ ಏನಿದೆ ಅಂತಂದರೆ ಹಾಡಿನಲ್ಲಿ मटक मटक करके पूछ हिलाती आसमान में उड़ी पतंग, खुली हवा में लहराती उड़ उड़ कर चली पतंग, इसको काटे उसको काटे पच लड़ाती चली पतंग, मचल मचल कर झटलाती पूछ हिलाती चली पतंग. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಉಡಿ ಪತಂಗ್ ಅಂದರೆ, ಸೊ ಪತಂಗ್ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಕೈಟ್ ಅಂತ ಕರಿತೆ ಗಾಳಿಪಟ. ಸೊ ಗಾಳಿಪಟ ಹಾರಾಡತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂಥ ರೈಮ್ ಇತ್ತು, ಶಿಶುಪದ ಇತ್ತು. ಇನ್ನೇನು ಕೊಟ್ಟಿದ್ದಾರೆ 7.3ದಲ್ಲಿ ಅವರು ಕವಿತಾ ಮೇ ಆಯೇ ಹುए ದ್ವಿರುಕ್ತಿ ಶಬ್ದೋ ಕೋ ಉಚ್ಚಾರಣ ಕರ್ತೆ ಹುए ಲಿಖಿಯೇ. ದ್ವಿರುಕ್ತಿ, ದ್ವಿ ಅಂದರೆ 2, ಉಕ್ತಿ ಅಂದರೆ ಶಬ್ದ. ಒಂದೇ ಶಬ್ದ 2 ಸಲ ಏನಾಗಬೇಕು, ಅದು ಬರಬೇಕು. ಇಲ್ಲಿ ಚಲ್ ಚಲ್ಕರ್ ಅಂತಿದೆಯಲ್ಲ, ಇಂಥ ಜೋಡಿ ಶಬ್ದಗಳು ಎಲ್ಲಿದ್ದಾವೆ ಅನ್ನೋದನ್ನು ಹುಡುಕಾಡಬೇಕು, ಅದನ್ನು ಉಚ್ಚಾರಣೆ ಮಾಡಿ ಇಲ್ಲಿ ಬರಿಬೇಕು. ಎಷ್ಟು ಬರಿಬೇಕಾಗಿತ್ತು, 3 ಬರಿಬೇಕಿತ್ತು. ನೋಡಿ ಇದು ಮಟಕ್ ಮಟಕ್ಕರ್ ಇದು ಒಂದಿದೆ, ಉಡ ಉಡಕರ್ ಇದೆ, ನೆಕ್ಸ್ಟ್ ಮಚ್ಚಲ್ ಮಚ್ಚಲ್ ಅಂತ ಇದೆ. ಇವು 3 ಏನಪ್ಪ ಅಂದರೆ ದ್ವಿರುಕ್ತಿ ಶಬ್ದಗಳು ಇತ್ತು. ಮಟಕ್ ಮಟಕ್ಕರ್, ಉಡ ಉಡಕರ್, ಮಚ್ಚಲ್ ಮಚ್ಚಲ್. ಇನ್ನು ಮುಂದೆ ನೋಡೋದಾದ್ರೆ 7.4ಅಲ್ಲಿ ಶಬ್ದ ರಚನಾಕರಣ ಅಂತ ಇದೆ. ದಿए गए शब्दों के अंतिम वर्ण से नए शब्द लिखना. ಸೊ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಶಬ್ದ ಕೊಡ್ತಾರೆ, ಅಂತಿಮ ವರ್ಣ ಅಂದ್ರೆ ಕಡೆಯ ಅಕ್ಷರದಿಂದ ಏನು ಮಾಡಬೇಕು, ಒಂದು ಹೊಸ ಶಬ್ದವನ್ನಂತ ಏನು ಮಾಡಬೇಕು, ರಚನೆಯನ್ನು ಮಾಡಬೇಕು. ಇಲ್ಲಿ ನೋಡಿ ಆಸಮಾನ್ ನ ಇದೆ, ನದಿಂದ ನಾಮ್ ಇದೆ, ಮದಿಂದ ಮಕಾನ್ ಇದೆ, ನದಿಂದ ನಲ್. ಕಡೆಯ ಅಕ್ಷರದಿಂದ ಏನು ಮಾಡಬೇಕು, ಶಬ್ದ ರಚನೆಯನ್ನು ಮಾಡಬೇಕು. ನೋಡೋ ಉತ್ತರಗಳನ್ನು. ಒಂದೇದು ಪತಂಗ್ ಇದೆ, ಪತಂಗದಿಂದ ಗಗನ್, ಗಗನದಿಂದ ನಯನ್, ನಯನದಿಂದ ನದಿ, ನದಿದಿಂದ ದಿವಾರ್. ಘರ್ ಇದೆ, ರ ರವಿ, ವಿ ವೀರ, ರ ರಸಗುಲ್ಲ, ಲ ಲಾಲ. ನಾಮ್ ಇದೆ ಮ ಮಕಾನ್, ನ ನೇತ್ರ, ತ್ರ ತ್ರಿವೇಣಿ, ನ ನಮನ. ರಸ್ ಇದೆ ಸ ಸಮುದ್ರ, ರ ರೋಚಕ, ಕ ಕಬೂತರ್, ರ ರಚನಾ. ಪತಂಗ್ ಇದೆ ಗ ಗೋಮತಿ, ತ ತರಂಗ, ಗ ಗಾಂವ್, ವ ವೇದನಾ. ಸೊ ಈ ಥರ ಅಂತಿಮ ವರ್ಣದಿಂದ ಹೊಸದಾಗಿ ಶಬ್ದಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. 7.5ದಲ್ಲಿ नीचे दिए गए कविताओं को ध्यान से सुनकर भाव समझकर लिखना. ಇಲ್ಲಿ ಒಂದು ಕವಿತೆ ಕೊಟ್ಟಿದ್ದಾರೆ, ಅದನ್ನು ಏನು ಮಾಡಬೇಕಪ್ಪ ಅಂದರೆ ಧ್ಯಾನ್ ಸೆ ಸುನ್ಕರ್, ಅದನ್ನು ತುಂಬ ಗಮನವಿಟ್ಟು ಕೇಳಬೇಕು, ಅದರಲ್ಲಿರ್ತಕ್ಕಂಥ ಭಾವನೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಬರಿಬೇಕು ಅಂತ ಹೇಳಿದ್ದಾರೆ. ನೋಡುವ ಏನಿದೆ ಅಂದರೆ हर घर में यही नारा है कोरोना को हराना है. इसने कैसे चक्कर चलाया बड़े बड़ों को घर में बिठाया. अब इसको भी भगाना है, फिर से घूमने जाना है. थाली से सब्जी गायब, मुंह से पानी और भाव गायब. महंगा दौरा जमाना है, फिर से पनीर पापड़ खाना है. कोरोना को हराना है ಅಂತಕ್ಕಂಥದ್ದು ಕೊರೋನಾ ಕೋ ಹರಾನ ಅಂತಕ್ಕಂಥ ಒಂದು ಹಾಡನ್ನು ಏನು ಮಾಡಿದ್ರು, ಕೊಟ್ಟಿದ್ರು. ಅದರ ಭಾವ ತಿಳ್ಕೋಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ, ಉತ್ತರಗಳನ್ನು ನೋಡುವ.
ಹಮೆ ಕಿಸೆ ಹರಾನ ಹೇ ಅಂತ ಇದೆ. ಸೊ ಅವ್ರು ಕೊಟ್ಟಿದ್ದಾರೆ ಕೊರೋನಾ ಕೋ ಹರಾನ ಹೇ. ಉತ್ತರ ಬರೀಬೇಕಾದ್ರೆ ಇದು ನಾವು ಹೆಂಗ್ ಬರಬೇಕು, ಹಮೆ ಕೊರೋನಾ ಕೋ ಹರಾನ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಇತ್ತು, ಎಸ್ ಕಿನ್ ಕಿನ್ ಕೋ ಘರ್ ಸೆ ಬಿಟಾಯಾ ಹೇ. ಸೊ ಕೊರೋನಾ ಯಾರನ್ನೆಲ್ಲ ಮನೆ ಕುಂದ್ರಿಸೋದ, ಇಲ್ಲಿದೆ ಅದು 4ನೇ ಸಾಲಿನಲ್ಲಿ. ಎಸ್ ಬಡೆ ಬುಡವ್ ಕೋ ಘರ್ ಮೇ ಬಿಟಾಯಾ ಹೇ. ಸೊ ಏನಾಗದಪ್ಪ ಅಂದ್ರೆ ಎಲ್ಲಾ ಹಿರಿಯರನ್ನ ಮನೆಯಲ್ಲಿ ಅದೇನಾಗದ ಕೂಡಿ ಹಾಕದ, ಕೂಡ್ಸದ. ಬಡೆ ಬುಡವ್ ಕೋ ಘರ್ ಮೇ ಬಿಟಾಯಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕೊರೋನಾ ಸೆ ಕ್ಯಾ ಗಾಯಬ್ ಹುವಾ ಹೇ. ಎಸ್ ಕೊರೋನಾದಿಂದ ಏನೆಲ್ಲ ಮಾಯವಾಗಿದೆ. ಮೂರನೇ ಉತ್ತರ ನೋಡೋದಾದ್ರೆ ಕೊರೋನಾ ಸೆ ಥಾಲಿ ಸೆ ಸಬ್ಜಿ ಗಾಯಬ್, ಇದು ಲಿ ಆಗಬೇಕು. थाली से सब्जी गायब, मोह से पानी और भाव गायब. ಸೊ ಬಾಯಲ್ಲಿನ ರುಚಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಎಲ್ಲ ಏನಾಗದಪ್ಪ ಅಂದ್ರೆ ಮಾಯವಾಗಿದ್ದಾವೆ ಅಂತ ಹೇಳ್ಬೋದು. ಯಾವುದರಿಂದ, ಕೊರೋನಾದಿಂದ. 4ನೇ ಪ್ರಶ್ನೆ, ಫಿರ್ ಸೆ ಕ್ಯಾ ಖಾನಾ ಹೇ. ಮತ್ತೆ ನಾವೆಲ್ಲ ಏನ್ ತಿನ್ಬೇಕಾಗದ, ಎಸ್ ಫಿರ್ ಸೆ ಪನೀರ್ ಪಾಪಡ ಖಾನಾ ಹೇ. ಸೊ ಮತ್ತೆ ನಾವು ಪನೀರ್ ಮತ್ತು ಹಪ್ಪಳ ತಿನ್ಬೇಕಾಗಿದೆ. ಲಾಸ್ಟ್ ಕ್ವಶನ್ ಇತ್ತು, ಕೊರೋನಾ ಹಟಾಕರ್ ಕಹಾ ಜಾನಾ ಹೇ. ಸೊ ನಾವೆಲ್ಲ ಕೊರೋನಾವನ್ನ ಓಡಿಸಿ ಎಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ, ಎಸ್ ಘೂಮ್ನೆ ಜಾನಾ ಹೇ. ಸೊ ಕೊರೋನಾವನ್ನ ಸೋಲಿಸಿ ನಾವೆಲ್ಲ ಮತ್ತೆ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗಬೇಕು ಅನ್ನೋದನ್ನ ಹಾಡಿನ ಭಾವನೆಯಲ್ಲಿ ಇತ್ತು. ಮುಂದೆ ಎಸ್ 7.6 ಅಲ್ಲಿ ಇಲ್ಲಿಗೆ ಚಟುವಟಿಕೆ 3 ಮುಗೀತು. ಇನ್ನು ಚಟುವಟಿಕೆ 4ರಲ್ಲಿ ಏನಿದೆಪ್ಪ ಅಂದ್ರೆ ರಚನಾओं को समझकर पढ़ने के बाद उससे संबंधित प्रश्न पूछेंगे. ಇಲ್ಲಿ ಎಸ್ ಆ ಒಂದು ರಚನೆಗಳನ್ನು ಕೊಟ್ಟ ನಂತರ ಸೊ ತಾವು ಓದಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. 7.6 ಅಲ್ಲಿ रचनाओं को समझकर पढ़ने के बाद उससे संबंधित प्रश्न पूछेंगे. ನೋಡಿ ಏನಿದೆ ಅಂತ ಒಂದ್ಸರಿ ಓದ್ತೀನಿ. आओ बच्चों मेरी छाया में आकर खेलो, तुम्हें देखकर मुझे बड़ी प्रसन्नता होती है. मैं तुम्हें अपनी कहानी सुनाता हूँ. देखो मेरे 3 हिस्से होते हैं, पहला पत्ते और टहनियाँ, दूसरा तना और तीसरे जड़े. मैं जड़ों से पानी चूस लेता हूँ, पत्तों के जरिए मैं हवा में सांस लेता हूँ. मेरे कई भाई हैं जिनके नाम है बरगद, पीपल, आम, इमली, आबनोस, कटहल, देवदार आदि. आदमी मुझे तोड़ता है, मुझे काटता है, परंतु उसकी भलाई के लिए मैं वह सब बर्दाश्त करता हूँ. मुझे काटकर वह अपना घर बनाता है, तरह तरह के उपकरण बनाता है. कुछ पेड़ों की लकड़ियाँ जलाने के काम आती है. मैं सभी को अपनी छाया देकर उनकी थकावट दूर करता हूँ. बच्चे मुझ पर पत्थर फेंकते हैं, पर मैं उन पर गुस्सा नहीं करता. उन्हें अपने फल खिलाता हूँ. कुछ नटखट लड़के मेरे तने में अपना नाम खोदते हैं. उस समय मुझे पीड़ा होती है, लेकिन मैं कुछ नहीं बोलता, चुपचाप सह लेता हूँ ಅಂತಕ್ಕಂಥದ್ದು ಒಂದಿಷ್ಟು ಪ್ಯಾರಾಗ್ರಾಫ್ ಇತ್ತು. ಇಲ್ಲೊಂದು ಕ್ವಶನ್ ಕೇಳಿದಾರೆ ಅವರು, सोचो और लिखो, ವಿಚಾರ ಮಾಡಿ ಬರೀರಿ. जन्मदिन के शुभ अवसर पर पेड़ लगाना हो तो तुम कौन से पेड़ लगाओगे. ಎಸ್ ಹುಟ್ಟುಹಬ್ಬದ ದಿನದಂದು ನೀವೇನಾದ್ರೂ ಮರವನ್ನ ನೆಡಬೇಕಾದ್ರೆ ಯಾವ ಮರವನ್ನ ನೆಡ್ತೀರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ मेरे जन्मदिन के अवसर पर मैं आम का पेड़ लगाना चाहता हूँ. ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾನು ಮಾವಿನ ಮರವನ್ನು ನೆಡಬೇಕಂದಿದ್ದೀನಿ. इससे फल फूल छाया और लकड़ी भी मिलती है. ಈ ಮರದಿಂದ ಏನಾಗ್ತದಪ್ಪ ಅಂದ್ರೆ ಹಣ್ಣುಗಳು ಸಿಗ್ತವೆ, ಹೂಗಳು ಸಿಗ್ತವೆ, ನೆರಳು ಸಿಗ್ತದೆ ಮತ್ತು ಕಟ್ಟಿಗೆಯನ್ನು ಸಹಿತ ಏನ್ ಮಾಡ್ತದಪ್ಪ ಅಂದ್ರೆ ಸಿಗ್ತದ. ಮುಂದಿನ ಪ್ರಶ್ನೆ, ಎಸ್ ಬಿಟ್ಟ ಅಕ್ಷರಗಳಿಂದ ಮರಗಳ ಹೆಸರುಗಳನ್ನ ಬರಿಬೇಕಿತ್ತು. 1ನೇದಿತ್ತು ಬರಗದ್, 2ನೇದು ಇಮಲಿ, 3ನೇದು ದೇವದಾರ, 4ನೇದು ಆಬ್ನೂಸ್, 5 ಪೀಪಲ್, 6 ಕಟಹಲ್, 7 ಅಮೃದ್ ಅಂತಕ್ಕಂಥ ಏನಾಗಿತ್ತಪ್ಪ ಅಂದ್ರೆ ಶಬ್ದಗಳನ್ನ ಬರಿಬೇಕಿತ್ತು. ಇನ್ನು ಇಲ್ಲಿಗೆ ಚಟುವಟಿಕೆ 4 ಮುಗೀತು. ಇನ್ನು ಮೌಲ್ಯಮಾಪನ ಚಟುವಟಿಕೆಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ವೃಕ್ಷೋं से प्राप्त होने वाली वस्तुओं के नाम के आगे चिन्ह लगाओ. ಮರಗಳಿಂದ ನಿಮಗೆ ಏನು ಸಿಗ್ತದೆ ಅನ್ನೋದನ್ನ ಅದ್ರ ಮುಂದೆ ಚಿಹ್ನೆ ಬರಲಿಕ್ಕೆ ಹೇಳಿದ್ದಾರೆ. ಸೊ ನಮಗೆ ಹಣ್ಣುಗಳು ಸಿಗ್ತವೆ, ಆಮೇಲೆ ತರಕಾರಿಗಳು ಸಿಗ್ತವೆ. ಎಸ್ ಫಲ್ ಅಂದ್ರೆ ಹಣ್ಣುಗಳು, ಫೂಲ್ ಅಂದ್ರೆ ಹೂಗಳು ಸಿಗ್ತವೆ. ಕಚ್ಚರ ಆಕಾಶ ಅಂತೂ ಸಿಗೋದಿಲ್ಲ, ಛಾಯಾ ನೆರಳು ಸಿಗ್ತದ, ತಾಜಿ ಇಲ್ಲ, ಖೂನ್ ಇಲ್ಲ, ಹವಾ. ಸೊ ಇಷ್ಟೆಲ್ಲ ಏನಾಗ್ತಾವಪ್ಪ ಅಂದ್ರೆ ಸಿಗ್ತವೆ. ಮರಗಳಿಂದ ನಮಗೆ ಫೂಲ್ ಸಿಗ್ತದ, ಸಬ್ಜಿ ಸಿಗ್ತದ, ಫಲ್ ಸಿಗ್ತದ, ಆಮೇಲೆ ಛಾಯಾ, ಲಾಸ್ಟ್ಗೆ ಹವಾ. ಇಷ್ಟೇನಾಗಿತ್ತಪ್ಪ ಅಂದ್ರೆ ನೀವುಗಳು ಬರಿಬೇಕಿತ್ತು. ಸೊ ಇಲ್ಲಿಗೆ ಕಲಿಕಾ ಫಲ 7ರಲ್ಲಿ ಇರ್ತಕ್ಕಂಥ ಮೌಲ್ಯಮಾಪನ ಚಟುವಟಿಕೆ ಪ್ರಶ್ನೆಗಳು ಮುಗಿತು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಫಲ 8ರ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ